ಕಾಂಗ್ರೆಸ್ನವರು ಹಿಂದೂಗಳನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಸಿಟಿ ರವಿ ಅವರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈಗ ರಾಮರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ನಿರ್ಧಾರ ಅಕ್ಷಮ್ಯ, ದುರ್ದೈವ ಅಂತ ಯಡಿಯೂರಪ್ಪನವರು ವ್ಯಾಖ್ಯಾನ. ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಆರ್ ಅಶೋಕ್ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್. ನಿಮ್ಗೆ ಕರೆದಿದ್ದೀವಿ, ನೀವು ಬರೋದಿದ್ರೆ ಬರ್ರಿ, ಹೋಗೋರು ಹೋಗ್ತಾರ, ಯಾರಿಗೆ ಶ್ರದ್ಧೆ ಇದೆ ಅವ್ರು ಹೋಗ್ತಾರ. ನಾವೇ ನಿಮ್ಗೆ ಬರ್ಬೇಕಂತ ಕಂಪಲ್ಸರಿ ಹೇಳಿಲ್ಲಲ್ಲ, ನಾವು ಹೋಗ್ತೀವಪ್ಪ. ಇನ್ನೊಬ್ರು ಯಾರೋ ಮತ್ತೊಂದು ಕಡೆ ಎಲ್ಲೋ ದೂರ ಅವರವರ ದೇವರು ಅವ್ರವ್ರ ಇದಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಯಾಕೆ ಹೋಗ್ತಾರೆ ನಾವು ಕೇಳ್ತೀವ? ಕೇಳಲ್ಲ. ಅವ್ರವ್ರಿಗೆ ಯಾರಿಗೆ ಶ್ರದ್ಧೆ ಇದೆ ಅವ್ರು ಹೋಗ್ತಾರೆ. ಸಿದ್ದರಾಮಯ್ಯನವ್ರು ಅದೇ ಹೇಳಿದ್ನಾರ, ಈ ರೀತಿ ಚಿಲ್ಲರ ರಾಜಕಾರಣ ಮಾಡೋದು, ಅದರಿಂದ ಪ್ರಚಾರ ತೆಗೆದುಕೊಳ್ಳುವಂಥದ್ದಕ್ಕೆ ಬಿದ್ದಿದ್ದಾರೆ ಅವರು ತಮ್ಮ ಎರಡನೇ ಅವಧಿ ಮುಖ್ಯಮಂತ್ರಿಯಲ್ಲಿ. ರಾಮ ಮಂದಿರದ ಒಂದು ವಿಶೇಷ ಸಂದರ್ಭ, ಅಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ದರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಅವರ ನಿಲುವನ್ನು ನಾನು ಖಂಡಿಸ್ತೇನೆ. ಕಳೆದ ವಿಧಾನಸಭೆ ಚುನಾವಣೆಗೆ ಮುಂಚೆ 2018ರಲ್ಲಿ ವೀರಶೈವ ಲಿಂಗಾಯತ ಅಂತ ಒಡೆಯೋ ಪ್ರಯತ್ನ ಮಾಡಿದರು. ಅದರ ಪ್ರೊಡ್ಯೂಸರ್ ಯಾರು? ಸಿದ್ದರಾಮಯ್ಯ ವಾಸ್ ಎ ಪ್ರೊಡ್ಯೂಸರ್. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ ಆದಮೇಲೆ ಕ್ಷಮೆಯಾಚನೆ ಮಾಡಿದ್ರು. ಒಡೆಯೋದ್ರೊಳಗೆ ನಿಸ್ಸೀಮ್ರು ಯಾರು ಅಂತ ಅವರೇನೆ. ಅವರ ಅಜೆಂಡಾ ಸ್ಪಷ್ಟ. ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರನೇ ಇವತ್ತು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ಸು 22ನೇ ತಾರೀಕು ಬಹಿಷ್ಕಾರ ಮಾಡಿದೆ. ಭಾರತ ದೇಶದಲ್ಲಿ ಇಲ್ಲಿಯವರೆಗೆ ಜಾತ್ಯತೀತತೆಯ ಮುಖವಾಡವನ್ನು ಹಾಕಿರುವಂಥ ಕಾಂಗ್ರೆಸ್ ಪಕ್ಷದ ಬಣ್ಣ ಬಯಲಾಗಿದೆ. ಇಲ್ಲಿವರೆಗೆ ಕೂಡ ಕಾಂಗ್ರೆಸ್ ಪಕ್ಷ ಏನು ಹೇಳ್ತಿತ್ತು ಅಂದರೆ, ನಾನು ಜಾತ್ಯತೀತ ಅಂತ ಹೇಳ್ತಾ ಇತ್ತು. ಯಾವ ದಿವಸ ಶ್ರೀರಾಮ ಮಂದಿರದ ಆಹ್ವಾನವನ್ನು ತಿರಸ್ಕರಿಸಿತೋ ಅದೊಂದು ಮತೀಯವಾದಂಥ ರಾಜಕೀಯ ಪಕ್ಷ ಅನ್ನೋದಕ್ಕೆ ಇವತ್ತು ಸ್ಪಷ್ಟವಾದಂಥ ಆದೇಶ ಮತ್ತು ಆಧಾರಗಳು ಸಿಗ್ತಾ ಇದೆ. ನನಗೆ ಅತ್ಯಂತ ಆತಂಕ ಇರುವುದೇನಂತ ಹೇಳಿದರೆ, ಒಂದು ಶ್ರೀರಾಮ ಮಂದಿರವನ್ನು ಇಡೀ ದೇಶ, ಇಡೀ ಜಗತ್ತು ಒಟ್ಟಾಗಿ ಪ್ರೀತಿಸುವಂಥ ಸಂದರ್ಭ, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಮಾಡಿರುವಂಥ ಹಿನ್ನೆಲೆ, ಭಕ್ತಾದಿಗಳೇ ಹಾಕಿರುವಂಥ ದೇಣಿಗೆ ಮೂಲಕ ಸಂಗ್ರಹ ಮಾಡಿರುವಂಥ ಒಂದು ಅದ್ಭುತವಾದಂಥ ದೇವಸ್ಥಾನ. ಈ ಐತಿಹಾಸಿಕ ವಿಚಾರದಲ್ಲಿ ಶ್ರೀರಾಮ ದೇವಸ್ಥಾನಕ್ಕೆ ಬಂದು ಭಾಗವಹಿಸುವುದನ್ನು ಬಿಟ್ಟು ಅದನ್ನು ಬಹಿಷ್ಕರಿಸ್ತೇವೆ ಅಂತ ಕಾಂಗ್ರೆಸ್ ಹೇಳಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮತೀಯಕ್ಕೆ ಸೀಮಿತವಾದಂಥ ಒಂದು ಪಕ್ಷ ಅನ್ನೋದು ಇವತ್ತು ಜಗಜ್ಜಾರ ಇದೆ. ಇದು ಅತ್ಯಂತ ಖಂಡನೀಯ. ಇದರ ಫಲಿತಾಂಶದ ಫಲವನ್ನು ಕಾಂಗ್ರೆಸ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಉಣ್ಣುತ್ತೆ. ಕಾಂಗ್ರೆಸ್ ಅವರ ದುರ್ಬುದ್ಧಿ ಇವತ್ತೇನು ಪ್ರಕಟ ಆಗಿಲ್ಲ. ಹಿಂದೆ ಅಯೋಧ್ಯೆ ಕೇಸ್ ಬಂದಾಗ ಸುಮಾರು 25 ಜನ ಲಾಯರ್ಗಳನ್ನ ಇವರೇ ಪ್ರಾಯೋಜಕತ್ವ ಮಾಡಿ, ರಾಮ ಮಂದಿರ ಅಲ್ಲಿಲ್ಲ, ರಾಮನೇ ಕಾಲ್ಪನಿಕ, ರಾಮಾಯಣ ಅನ್ನೋದು ಸುಮ್ಮನೆ ಕತೆ ಪುಸ್ತಕ, ಅದಕ್ಕೆ ಯಾವುದೇ ಇಡೀ ದೇಶದಲ್ಲಿ ಎಲ್ಲೂ ದಾಖಲೆಗಳಿಲ್ಲಂತೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಂದು 10 ಲಕ್ಷ ದಾಖಲೆಗಳು ಸಿಗುತ್ತೆ ಇವತ್ತೂ ಕೂಡ. ಅಂಥದ್ರಲ್ಲಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದಂಥ ಕಾಂಗ್ರೆಸ್ ಅವ್ರಿಗೆ ಈಗ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದು ಇಲ್ಲ ಅಂತ ಹೇಳಿದ್ದಾರೆ. ಇವರು ಪಾಪ ಮಾಡಿರೋರು, ರಾಮನ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಹೇಳಿರುವಂಥವ್ರು ಇವರು. ಬರ್ದೇ ಇದ್ರೇ ಒಳ್ಳೇದು ಅನಿಸ್ತೈತೆ ನನಗೆ. ಯಾಕಂದ್ರೆ ಇಷ್ಟೆಲ್ಲ ಪಾಪ ರಾಮನ ಬಗ್ಗೆ ಕೆಟ್ಟದಾಗ ಮಾತಾಡಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದವ್ರಿಗೆ ಅಲ್ಲಿ ಭಾಗವಹಿಸೋದು ಅರ್ಥನೇ ಇಲ್ಲ. ಅಲ್ಲಿ ಹೋಗಿ ಏನಂತ ಕೂತ್ಕೊಂತಾರೆ ಇವರು. ಅದ್ವಾನಿಯವರು ಆ ಕಾರ್ಯಕ್ರಮದಲ್ಲಿ ಅವ್ರ ಆರೋಗ್ಯ ಭಾಳ ಇದೆ ಕಡಿಮೆ, 93 ವರ್ಷನೋ ಏನೋ ಆಗಿರ್ಬೇಕು ಅವ್ರಿಗೆ, ಹಿರಿಯರು ಭಾರ. ಅವ್ರಿಗೆ ಎಷ್ಟು ಸಮಯ ಕೂತ್ಕೊಬೋದು ಅಷ್ಟು ಸಮಯ ಬಂದು ಅವರು ಹೋಗ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಅದ್ವಾನಿಯವರು ಬರೋದು ಬಿಡೋದು ಈ ಕಾಂಗ್ರೆಸ್ ಅವ್ರಿಗೆ ಏನು ಸಂಬಂಧ ಇದೆ? ಅದ್ವಾನಿಯವರು ಈ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಅವ್ರನ್ನ ಹೋರಾಟ ಮಾಡಿದಾಗ ಬಂಧಿಸ್ತವ್ರು ಯಾರು? ಇದೇ ನೀವೇ ಕಾಂಗ್ರೆಸ್ ಅವರು. ಇಡೀ ದೇಶದಲ್ಲಿ ರಾಮ ಮಂದಿರದ ಹೋರಾಟ ಪ್ರಾರಂಭ ಮಾಡಿದಾಗ ಅವ್ರನ್ನ ಬಂಧಿಸಿ ಬಿಹಾರದಲ್ಲಿ ಜೈಲ್ಗಿಟ್ಟವ್ರು ಯಾರು? ಇದೇ ಕಾಂಗ್ರೆಸ್ ಅವರು, ಇದೇ ಲಲ್ಲೂ ಪ್ರಸಾದ್ ಯಾದವ್. ಅವಾಗ ರಾಮ ಮಂದಿರದ ಹೋರಾಟ ಆದಾಗ ಅದ್ವಾನಿಯವ್ರನ್ನ ಬಂಧಿಸ್ತೀರಾ ನಿಮ್ಮ ಯೋಗ್ಯತೆಗೆ. ಈಗ ಅವ್ರ ಪರವಾಗಿ ಮಾತಾಡ್ತಿರಲ್ಲ, ಏನು 2 ನಾಲ್ಗೆನಾ ನಿಮ್ಮದು? ಎಷ್ಟು ನಾಲ್ಗೆ ಇದೆ ಕಾಂಗ್ರೆಸ್ ಅವರಿಗೆ? 2 ನಾಲ್ಗೆ ಇರೋರೇ ಹಿಂಗೆ ಮಾತಾಡೋದು. 1 ನಾಲ್ಗೆ ಇದ್ರೆ ಒಂದು ಕರೆಕ್ಟಾಗಿ ಮಾತಾಡ್ತೀರ ನೀವು. 2 ನಾಲ್ಗೆ ಇರೋದಕ್ಕೋಸ್ಕರ ಒಂದು ಕಡೆ ಅದ್ವಾನಿಯವ್ರನ್ನ ರಾಮ ಇರುತ್ತೆ ಅದು ಬಂಧಿಸ್ತೀರಾ. ಈಗ ಅದ್ವಾನಿಯವರು ಇನಾಗ್ರೇಷನ್ಗೆ ಹೋಗ್ಬೇಕು ಅಂತ ಹೇಳ್ತೀರಾ, ಇನ್ನೊಂದು ಕಡೆ ರಾಮ ಹುಟ್ಟಿದಾನಂತ ಬರ್ತ್ ಸರ್ಟಿಫಿಕೇಟ್ ಕೇಳ್ತೀರಾ. ಈಗ
ನಾವು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳ್ತೀರಾ. ಕಾಂಗ್ರೆಸ್ ಅವರ